ಸೆಂಟರ್ ಅಂತ ಕ್ಯಾಂಪ್ ಅಂದಂಗೆ ಹೌದು. ಈ ಸೆಂಟರ್ ಒಂದು 10 ಜನ ಆಗಿದ್ದಾರೆ. ಆಮೇಲೆ ರಿಸೋರ್ಸ್ ಪರ್ಸನ್ಸ್ ನ ಕರೆಸ್ತಾರೆ, ಒಳ್ಳೆ ಫ್ಯಾಕಲ್ಟೀಸ್ ನ ಕರೆಸ್ತಾರೆ, ಗುರುಗಳಿಗೆ ಅದ್ರ ಬಗ್ಗೆ ಅದು ಚೆನ್ನಾಗಿ ಇದಿದೆ, ಡೆಡಿಕೇಶನ್ ಇದೆ, ಓರಿಯೆಂಟೇಷನ್ ಇದೆ, ನಮ್ಮ ಮಕ್ಕಳು ಸಕ್ಸಸ್ ಆಗ್ತಾರೆ ಅನ್ನೋದು ಮನಸ್ಸಿಗೆ ಬಂದಾಗ ಆ ಸಂಸ್ಥಾನ ಮಟ್ಟದಲ್ಲಿ ನಡೀತಾ ಇರುವಂತ ದಾಸೋಹ ಚಟುವಟಿಕೆ ಕಾರ್ಯಕ್ರಮಗಳಿಗೆ ಅನುಕೂಲ ಆಗಲಿ ಎನ್ನುವಂತ ಸದುದ್ದೇಶದಿಂದ ಕೃಷ್ಣರಾಜಪೇಟೆ ತಾಲೂಕಿನ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ 1 ಲಕ್ಷ ರೂಪಾಯಿಗಳ ಸಹಾಯಧನದ ಚೆಕ್ ಅನ್ನು ಟ್ರಸ್ಟ್ ವತಿಯಿಂದ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರ ಅಮೃತ ಹಸ್ತಕ್ಕೆ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ. ಈ ಒಂದು ದಾಸೋಹ ಚಟುವಟಿಕೆ ನಿರಂತರವಾಗಿ ನಡೆಯಲಿ. ಭಕ್ತರು ಇದೇ ರೀತಿ ದಾಸೋಹ ಕಾರ್ಯಕ್ರಮಗಳಿಗೆ ಉದಾರವಾಗಿ ಧನ ಸಹಾಯ ಮಾಡಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಇದು ಸಮಾಜಮುಖಿ ಸೇವಾ ಕಾರ್ಯಕ್ರಮ ಮಾಡ್ತಾ ಇದೆ. ನಾವು ಕೂಡ 4-6 ವರ್ಷದಿಂದ ಗಮನಿಸ್ತಾ ಇದ್ದೀವಿ. ಶ್ರೀ ಮಲ್ಲಿಕಾರ್ಜುನರವರು ಸರ್ಕಾರದ ಉನ್ನತ ಅಧಿಕಾರಿಯಾಗಿ ಅತ್ಯಂತ ಸರಳ ಜೀವನ ನಡೆಸ್ತಾ ತಾವು ದುಡಿದ್ರಲ್ಲಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡು ಕೃಷ್ಣರಾಜಪೇಟೆ ತಾಲೂಕಿನಾದ್ಯಂತ ಮತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಆರೋಗ್ಯ ಮೇಳಗಳನ್ನು, ಉದ್ಯೋಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಪುಸ್ತಕ ಕೊಡೋದು, ಡೆಸ್ಕ್ಗಳನ್ನ ಕೊಡಿಸೋದು, ಬಡವರಿಗೆ ಬೇಕಾದಂಥ ಆರ್ಥಿಕ ಸೌಕರ್ಯಗಳನ್ನ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ಒಂದು ಒಳ್ಳೆಯ ದಿನ. ನಾವು ಕೃಷ್ಣರಾಜಪೇಟೆ ತಾಲೂಕಿನ ಬೀರೋಳ್ಳಿ ಗ್ರಾಮದಲ್ಲಿ ಒಂದು NSS ಕ್ಯಾಂಪ್ನಲ್ಲಿ ಭಾಗವಹಿಸಬೇಕು ಅಂತ ಬಂದಾಗ ನಾವು ಅವ್ರ ಜೊತೆಯಲ್ಲಿ ಒಂದು ವೇದಿಕೆ ಇದ್ವಿ. ಒಂದು ಕಾಕತಾಳೀಯ ಮತ್ತು ಶ್ರೀ ಕಾಲಭೈರವ ಮತ್ತು ಮಹಾಭೈರವ ಪಂಚಗಣಪತಿಯ ಒಂದು ಕೃಪೆ ಅನಿಸುತ್ತೆ. ಅವರೇ ಬಾಯ್ಬಿಟ್ಟು ಸ್ವಾಮೀಜಿ ನಿಮ್ಮ ಮಠದಲ್ಲಿ ನಡೆಯುವಂಥ ದಾಸೋಹಕ್ಕೆ ನಮ್ಮ ಚಾರಿಟಬಲ್ ಟ್ರಸ್ಟ್ 1 ಲಕ್ಷ ರೂಪಾಯಿಗಳ ಒಂದು ಸಹಾಯ ನೀಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಭಾಳ ಸಂತೋಷ ಆಯಿತು. ಅವರು ಭಾಳ ಪ್ರೀತಿಯಿಂದ ಅವರ ಕಚೇರಿಗೆ ನಮ್ಮನ್ನು ಕರೆಸ್ಕೊಂಡು ಒಂದು ಗೌರವವನ್ನು ಸಲ್ಲಿಸಿ ಒಂದು ಧನ ಸಹಾಯವನ್ನು ಮಾಡೋದು ಕೂಡ ಭಾಳ ಸಂತೋಷದಾಯಕವಾದ್ದು. ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ನಿಂದ ಇನ್ನೂ ಅನೇಕ ಉತ್ತಮ ಕಾರ್ಯಕ್ರಮಗಳು ಉತ್ತರೋತ್ತರವಾಗಿ ನಡೆದಿ ಅವರಿಗೆ ಭಗವಂತ ಅಂಥ ಶಕ್ತಿಯನ್ನು ಅಧಿಕಾರಯುತವಾಗಿ ನೀಡಿ ಎಲ್ಲ ಮಠಮಾನ್ಯರಲ್ಲಿ ಅವರು ಹೆಚ್ಚು ಪ್ರೀತಿಯನ್ನು ಇಟ್ಕೊಳ್ಳಿ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಹೆಚ್ಚು ಪ್ರೀತಿಸಲಿ ಮತ್ತು ಜಿಲ್ಲೆಯ ಬಡ ಜನರ ಬಗ್ಗೆ, ಶ್ರೀಸಾಮಾನ್ಯರ ಬಗ್ಗೆ ಎಲ್ಲರೂ